ನೋಡಿ ಫ್ರೆಂಡ್ಸ್, ಎಲ್ಲನೂ 100 ಗ್ರಾಮ್ಸ್ ಹಾಕಿದ್ದಾರೆ. ಇದು ನಮ್ಮ ಅಮ್ಮನೇ ಮಾಡ್ತಾ ಇರೋದು. ಚಟ್ನಿ ಪುಡಿ, ಕಡಲೆಬೇಳೆ, ತೊಗರಿಬೇಳೆ ಮತ್ತು ಮೈಸೂರು ಬೇಳೆ 100 ಗ್ರಾಮ್ಸು. ಇದನ್ನೆಲ್ಲ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದಾರೆ. ಫುಲ್ ಕೆಂಪಗಾಗೋ ಹಾಗೆ ಹುರ್ಕೊಬೇಕು ಇದನ್ನು. ಸೀದೋಗ್ಬಾರ್ದು. ಅದೇ ಮೀಡಿಯಂ ಫ್ಲೇಮ್ನಲ್ಲೇ ಮಾಡ್ಕೊಬೇಕು. ಇರಲಿ, ಪರವಾಗಿಲ್ಲ, ಎಲ್ಲ ಒಟ್ಟಿಗೆ ಫ್ರೈ. ಉದ್ದಿನಬೇಳೆನೂ ಹಾಕ್ಬೇಕಾ? ಇದಕ್ಕೆ ಇವಾಗ ಉದ್ದಿನಬೇಳೆ ಕೂಡ ಸೇರಿಸ್ಕೊತಾ ಇದ್ದಾರೆ. ಉದ್ದಿನಬೇಳೆ ಎಷ್ಟು ಕ್ವಾಂಟಿಟಿ? ಅಷ್ಟೇ ಕಣ. 50-100 ಗ್ರಾಮ್ ಕಾಳುಗಳು ಹಾಕ್ತಿದ್ದೀನಿ ಅಲ್ವಾ, 50 ಗ್ರಾಮ್ ಅಷ್ಟು ಮೆಣಸಿನ್ಕಾಯಿ. ಎರಡು 50 ಗ್ರಾಮ್ ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ. ನೋಡಿ ಎಷ್ಟು ಡಿಸ್ಟರ್ಬೆನ್ಸ್. ಅದಕ್ಕೆ ಉಪ್ಪು ಎಲ್ಲ ಹಾಕಿ ಏನು ಹಾಕ್ಬೇಕಾದ್ರೆ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕೊಂಡು ಅದನ್ನು ಸೇರಿಸಿ ಅದ್ರ ಜೊತೆಗೇನೆ ಅಗಸೆ ಬೀಜ ಬೇಕಾದ್ರೂ ಸೇರಿಸ್ಕೊಬೋದಲ್ಲ? ಅಗಸೆ ಬೀಜ ಸೇರಿಸ್ಬೋದು. ನುಗ್ಗೆ ಸೊಪ್ಪು ಫುಲ್ ಡ್ರೈ ಆಗಿರೋದು. ಫುಲ್ ಡ್ರೈ ಆಗಿರೋ ನುಗ್ಗೆ ಸೊಪ್ಪು ಹಾಕ್ಬೋದು, ಚೆನ್ನಾಗಿರುತ್ತೆ. ಇದಾಯ್ತಾ ಇವಾಗ? ಇನ್ನೂ ಚೆನ್ನಾಗಿ ಹಾಕ್ಬೇಕು. ಇನ್ನೂ ಫುಲ್ ಫ್ರೈ ಆಗಬೇಕಲ್ಲ? ನಮ್ಮಂತ ಆಲ್ರೆಡಿ ಅರೋಮಾ ಬರ್ತಾ ಇದೆ. ರೋಸ್ಟ್ ಆಗಿದೆ. ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಇದು ಡ್ರೈ ಆಗಿರೋವಂಥ ಕರಿಬೇವಿನ ಸೊಪ್ಪು. ಕರಿಬೇವು ಕೂಡ ಒಳ್ಳೆ ಅರೋಮಾ ಕೊಡುತ್ತೆ ಮತ್ತು ಹೆಲ್ತ್ಗೂ ಒಳ್ಳೆಯದು. ಚಟ್ನಿ ಪುಡಿಗೆ ಒಳ್ಳೆ ಟೇಸ್ಟ್ ಬರುತ್ತೆ. ಈಗ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಕೂಡ, 2-3 ಗಡ್ಡೆನೇ. ಓಕೆ, ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿನೂ ಅಷ್ಟೇ ಈ ವೆದರ್ಗೆ ತುಂಬ ಒಳ್ಳೆಯದು. ನವೆಂಬರ್ ಡಿಸೆಂಬರ್ ಇವಾಗ ತುಂಬ ಕೋಲ್ಡ್ ಇದೆ ಅಲ್ವಾ, ಸೊ ಬೆಳ್ಳುಳ್ಳಿ ಹಾಕಿದ್ರೆ ಬಾಡಿ ಹೀಟಾಗಿರುತ್ತೆ. ಈಗ ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎಲ್ಲ ಸೇರಿ ಒಂದು 50 ಗ್ರಾಮ್ ಅಷ್ಟು. ಒಂದು 50 ಗ್ರಾಮ್ ಅಷ್ಟು. ಇದು ಎಲ್ಲ ಸೇರಿಸಿ ಇವಾಗ ಸ್ವಲ್ಪ ಬಿಸಿ ಆಗಬೇಕು. ನುಗ್ಗೆ ಸೊಪ್ಪು ಕಿತ್ಕೊಂಡು ಬಂದು ಅದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಇಟ್ಕೊಂಡಿರುವಂಥ ನುಗ್ಗೆ ಸೊಪ್ಪಿದು. ಹಸಿದು ಹಾಕ್ಬಾರ್ದು ಯಾವುದೇ ಕಾರಣಕ್ಕೂ. ಕಿತ್ಕೊಂಡು ಬಂದು ಅದನ್ನೆಲ್ಲ ಬಿಡಿಸಿ ಬಿಸಿಲಲ್ಲಿ ಹಾಕಿ ಚೆನ್ನಾಗಿ ಒಣಗಿಸಿ, ಈ ಥರ 90% ಇದು ಒಣಗೋಗಿದೆ ಫುಲ್ಲು. ಇದನ್ನು ಹಾಕಿ ರೋಸ್ಟ್ ಮಾಡಬೇಕು ಚಟ್ನಿ ಪುಡಿಗೆ. ಹಾಕಮ್ಮ ಇವಾಗ. ಈಗ ಸೊಪ್ಪು ಹಾಕಲ್ಲ, ಆಮೇಲೆ ಸೊಪ್ಪು ಲಾಸ್ಟಲ್ಲಿ ಹಾಕ್ತೀರಾ? ಸ್ವಲ್ಪ ಮಾಡ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಈಗ ಹರಳುಪ್ಪು ಮತ್ತು ಹುಣಸೆಹಣ್ಣು ಅಷ್ಟೇ ಟೇಸ್ಟ್ ಕೊಡುತ್ತೆ ಚಟ್ನಿ ಪುಡಿಗೆ. ಹುಣಸೆಹಣ್ಣು ಫ್ರೈ ಮಾಡುವಾಗೆ ಹಾಕ್ಕೊಬೇಕು. ಎಲ್ಲ ಡ್ರೈ ಆಗಿರಬೇಕಲ್ಲ, ಅದಕ್ಕೋಸ್ಕರ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಹುಣಸೆಹಣ್ಣು ಮತ್ತು ಉಪ್ಪು ಕೂಡ ಸೇರಿಸಿದ್ದೀನಿ. ಈಗ ಇದು ಆಲ್ಮೋಸ್ಟ್ ಆಗಿದೆ. ಕೊಬ್ಬರಿ ಲಾಸ್ಟಲ್ಲಿ ಇವಾಗ ಸ್ವಲ್ಪ ಕೊಬ್ಬರಿ ಹಾಕ್ಕೊಬೇಕು. ನೋಡಿ ಎಷ್ಟು ಚೆನ್ನಾಗಿ ಆಲ್ರೆಡಿ ಫ್ರೈ ಮಾಡ್ತಿದ್ದಂಗೆ ಗಮ್ಮಂತ ಅರೋಮಾ ಬರ್ತಾ ಇದೆ. ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿದು ಎಲ್ಲ ಫ್ರೇಗ್ರೆನ್ಸು. ಈಗಲೇ ಬೆಲ್ಲ ಹಾಕ್ಬಿಡೋದಾ? ಬೆಲ್ಲ ಬಿಟ್ಟರೆ ಆಮೇಲೆ ಹಾಕ್ಬೇಕು. ಕೊಬ್ಬರಿ ಎಷ್ಟು ಹಾಕಬೇಕು? ಒಂದು 2 ಹೋಳಷ್ಟು. 2 ಹೋಳು ಫುಲ್ ಹಾಕ್ಬಿಡ್ಬೇಕಾ ಕೊಬ್ಬರಿ? ಒಂದು ಗಿಟ್ಕು ಫುಲ್ 1 ಗಿಟ್ಕು ಪೀಸ್ ಮಾಡಿಕೊಂಡು ಇದನ್ನು ಸಪ್ರೇಟಾಗಿ ಫ್ರೈ ಮಾಡ್ಕೋಬೇಕಲ್ಲ? ಈಗ ಇನ್ನೊಂದು ಕಡಾಯಲ್ಲಿ ಅಗಸೆ ಬೀಜನ ಒಂದು 4 5 ಸ್ಪೂನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸೇರಿಸ್ಕೊಳ್ಳೋಕ್ಕೆ ಫ್ಲ್ಯಾಕ್ಸ್ ಸೀಡ್ಸು. ಇದಕ್ಕೇ ಸ್ವಲ್ಪ ಕಡಲೆಕಾಯಿ ಬೀಜ ಕೂಡ ಸೇರಿಸ್ಕೊಳ್ಳೋಣ. ರುಚಿ ಬರುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ ಚಟ್ನಿ ಪುಡಿಗೆ. ಚಿಟಪಟ ಅಂತ ಸೌಂಡ್ ಬರ್ತಾ ಇದೆ. ಇದಕ್ಕೆ ಸ್ವಲ್ಪ ಕಡಲೆಕಾಯಿ ಬೀಜ. ಈಗ ಕಡಲೆಕಾಯಿ ಬೀಜ ಎಷ್ಟು ಸ್ಪೂನ್ ಇದೆ? ಇದು 2 ಸ್ಪೂನ್ ಅಷ್ಟು. 2 ಸ್ಪೂನಷ್ಟು ಕಡಲೆಕಾಯಿ ಬೀಜ. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಕಡಲೆಕಾಯಿ ಬೀಜ. ಈಗ ಮೈಯೆಲ್ಲ ಹೊಡ್ಕೊಳ್ಳೋ ಕಾಲ ಅಲ್ವಾ, ಕಡಲೆಕಾಯಿ ಬೀಜ ಕೂಡ ಸೇರಿಸಿದ್ರೆ ಇದರಲ್ಲಿರುವಂಥ ಎಣ್ಣೆ ಅಂಶ ಅದನ್ನು ಅವಾಯ್ಡ್ ಮಾಡುತ್ತೆ, ಒಳಗಡೆಯಿಂದ ಮಾಯಿಶ್ಚರ್ ಮಾಡುತ್ತೆ ನಮ್ಮ ಸ್ಕಿನ್ನನ್ನು. ನಾವು ಈ ಸೀಸನ್ನಲ್ಲಿ ಈ ಲೋಷನ್ಗಳು, ಕ್ರೀಮ್ಗಳನ್ನೆಲ್ಲ ಅಪ್ಲೈ ಮಾಡೋದು ಬದಲು ಈ ಥರ ಎಣ್ಣೆ ಅಂಶ ಇರುವಂಥ ಫುಡ್ಡನ್ನ ತೊಗೊಳ್ಳೋದ್ರಿಂದ ಅದು ಸ್ಕಿನ್ನನ್ನು ಮಾಯಿಶ್ಚರೈಸ್ ಮಾಡುತ್ತೆ. ಹೊಡ್ಕೊಳ್ಳೋದು ಸ್ವಲ್ಪ ಕಮ್ಮಿ ಆಗುತ್ತೆ, ಸ್ಕಿನ್ದು ಡ್ರೈನೆಸ್ಸು ಕಮ್ಮಿಯಾಗಿ ಮಾಯಿಶ್ಚರೈಸ್ ಆಗುತ್ತೆ.
ಕಡಲೆಕಾಯಿ ಬೀಜ ಅರ್ಧ ಆಗಿದೆ. ಇವಾಗ ಇದಕ್ಕೇನೆ ಕೊಬ್ಬರಿ ಸೇರಿಸ್ತಾ ಇದ್ದೀನಿ. ಕೊಬ್ಬರಿ ಒಂದು ಗಿಟಕ್ಕೆ ಫುಲ್ಲು ಕೊಬ್ಬರಿ. ಇದನ್ನು ಕೂಡ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ, ಗಮ್ ಅಂತ ಅರೋಮಾ ಬರೋ ತನಕ. ಇಲ್ಲಿ ಇದು ಆಲ್ರೆಡಿ ಎಲ್ಲ ತಣ್ಣಗೆ ಆಗ್ತಾ ಇದೆ. ಲಾಸ್ಟಲ್ಲಿ ಇದಕ್ಕೆ ನುಗ್ಗೆ ಸೊಪ್ಪು ಸೇರಿಸೋಣ, ಡ್ರೈ ಆಗಿರುವಂಥ ನುಗ್ಗೆ ಸೊಪ್ಪು. ನೋಡಿ ಎಷ್ಟೊಂದು ಐಟಮ್ಸ್ ಆಯಿತು. ಇಷ್ಟು ಐಟಮ್ಸ್ ಹಾಕಿ ನಾವು ಚಟ್ನಿ ಪುಡಿ ಮಾಡ್ಕೊಳ್ಳೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ, ಹೆಲ್ತಿಗೂ ಕೂಡ ಒಳ್ಳೆಯದು. ಚಪಾತಿ, ದೋಸೆ, ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಅನ್ನಕ್ಕೆ ಕೂಡ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿಂದರೆ ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಈ ವೆದರಿಗಂತೂ ಈ ಥರ ಚಟ್ನಿ ಪುಡಿಗಳು ಮಾಡಿಕೊಂಡ್ರೆ ತುಂಬ ಯೂಸ್ಫುಲ್ ಆಗಿರುತ್ತೆ. ನೆಕ್ಸ್ಟ್ ಈಗ ಹುರುಳಿಕಾಳು ಕೂಡ ಸೇರಿಸ್ತಾ ಇದ್ದಾರೆ ನೋಡಿ. ಒಂದು ಹಿಡಿಯಷ್ಟು, ಒಂದು ಮುಷ್ಟಿಯಷ್ಟು ಹುರುಳಿಕಾಳು. ಕಡಲೆಕಾಯಿ ಬೀಜ ಮತ್ತು ಕೊಬ್ಬರಿ ಆಯಿತು. ಇವಾಗ ಹುರುಳಿಕಾಳು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಅಷ್ಟೇ ಹಾರ್ಸ್ ಗ್ರಾಮು. ಇದೂ ಈ ಸೀಸನ್ನಲ್ಲಿ ತುಂಬ ಒಳ್ಳೆಯದು. ಕಾಳುಗಳಿಗೆ ಒಳ್ಳೆ ಸ್ಟ್ರೆಂತ್ ಬರುತ್ತೆ. ಇದರಲ್ಲಿ ತುಂಬ ಪ್ರೋಟೀನ್ಸ್ ಇದೆ ಹುರುಳಿಕಾಳಲ್ಲಿ. ನುಗ್ಗೆ ಸೊಪ್ಪು ನಿಮಗೆ ಗೊತ್ತಿರೋ ಹಾಗೆ ಎಲ್ಲರಿಗೂ ತುಂಬಾ ಒಳ್ಳೆಯದು. ನುಗ್ಗೆ ಸೊಪ್ಪಲ್ಲಿ ಐರನ್ ಕಂಟೆಂಟ್ಸ್ ಜಾಸ್ತಿ ಇದೆ. ಹುರುಳಿಕಾಳು ಮತ್ತು ಬಿಳಿ ಎಳ್ಳು 1 ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ಇದು ಚಿಟಪಟ ಅಂತ ಸೌಂಡ್ ಬರುತ್ತೆ. ಬಿಳಿ ಎಳ್ಳು ನಾನು ಹೇಳಿದಾಗೆ ಈ ಸೀಸನ್ನಿಗೆ ತುಂಬ ಒಳ್ಳೆಯದು. ಇದರಲ್ಲಿರುವಂಥ ಎಣ್ಣೆ ಅಂಶಗಳು ಸ್ಕಿನ್ನನ್ನು ತುಂಬ ಮಾಯಿಶ್ಚರೈಸ್ ಮಾಡುತ್ತೆ. ಮಕ್ಕಳು ತಿನ್ನಲ್ವಲ್ಲ ನುಗ್ಗೆ ಸೊಪ್ಪು. ಈ ಥರ ಚಟ್ನಿ ಪುಡಿನಲ್ಲಿ ಮಾಡಿ ದೋಸೆಗೆ, ಚಪಾತಿಗೆಲ್ಲ ಕೊಟ್ಟರೆ ನುಗ್ಗೆ ಸೊಪ್ಪು ಸೇರುತ್ತೆ. ನುಗ್ಗೆ ಸೊಪ್ಪಲ್ಲಿ ತುಂಬಾ ಐರನ್ ಕಂಟೆಂಟ್ಸ್ ಇದೆ. ಈಗ ನುಗ್ಗೆ ಸೊಪ್ಪು ಆಲ್ರೆಡಿ ಇದು ತುಂಬ ಡ್ರೈ ಆಗಿದೆ, ಫುಲ್ ಡ್ರೈ ಆಗಿದೆ. ಇದನ್ನು 1-2 ಸತಿ ಬಿಸಿ ಮಾಡಿದ್ರೆ ಸಾಕು. ನುಗ್ಗೆ ಸೊಪ್ಪು ಈ ಥರ ಚಟ್ನಿ ಪುಡಿ ಮಾಡಿ ಒಂದು ಸತಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ನಮ್ಮನೆಯಲ್ಲಿ 1 ತಿಂಗಳಿಗೆ ಖಾಲಿ ಆಗಿಬಿಡುತ್ತೆ. ಇದು ಎಲ್ಲದಕ್ಕೂ ಚೆನ್ನಾಗಿರುತ್ತೆ. 20 ಡೇಸ್ಗೆ ಮುಗ್ದೋಗುತ್ತೆ. ಮೊನ್ನೆ ತಾನೇ ಮಾಡಿದ್ವಿ, ತಿರ್ಗಾ ಮಾಡ್ತಾ ಇದ್ದಾರೆ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಹೊರಗಡೆಯಿಂದ ತಂದು ತಿನ್ನೋದ್ರಲ್ಲಿ ನೋಡಿ ಇಷ್ಟೊಂದೆಲ್ಲ ಐಟಮ್ಸ್ ಎಲ್ಲ ಹಾಕಿರ್ತಾರ. ಇಲ್ಲಿ ಎಷ್ಟು ಥರ ಐಟಮ್ಸು, ಎಲ್ಲ ಒಳ್ಳೆ ಬೆನಿಫಿಟ್ ಇರುವಂಥ ಐಟಮ್ಸೇನೆ ಇದೆಲ್ಲನೂ. ನುಗ್ಗೆ ಸೊಪ್ಪಂತೂ ಇದರಲ್ಲಿ ಐರನ್ ಕಂಟೆಂಟ್ಸು ಹೇರಳವಾಗಿರುತ್ತೆ. ಪಲ್ಯ ಎಲ್ಲ ಮಾಡ್ಕೊಂಡು ತಿನ್ನೋಕ್ಕೆ ಟೈಮ್ ಇಲ್ಲ ಅಂದವರಿಗೆ ಈ ಥರ ಚಟ್ನಿ ಪುಡಿ ಮಾಡಿಕೊಂಡ್ರೆ ಇದರಲ್ಲಿ ಎಲ್ಲ ಸೇರಿದೆ. ಹಾರ್ಸ್ ಗ್ರಾಮು ಮತ್ತು ಎಳ್ಳು, ಕೊಬ್ಬರಿ, ನುಗ್ಗೆ ಸೊಪ್ಪು, ಕಾಳುಗಳು, ಬೆಳ್ಳುಳ್ಳಿ ಎಲ್ಲ ಸೇರಿದೆ ನೋಡಿ. ತುಂಬ ಒಳ್ಳೆಯದಿದೆ ಹೆಲ್ತಿಗೆ. ಗರಿ ಗರಿಯಾಗಿ ಫ್ರೈ ಆಗಿದೆ. ನುಗ್ಗೆ ಸೊಪ್ಪು ಆಫ್ ಮಾಡಿಬಿಡ್ತಾರಾ? ಹಾಂ ನೋಡಿ, ಅಷ್ಟೇ. ಒಂದು ಸತಿ ಬಿಸಿ ಆದರೆ ಸಾಕು ನೋಡಿ. ಒಣಗಿದೆಯಲ್ಲ, ಸೊ ಹಾಗಾಗಿ ನುಗ್ಗೆ ಸೊಪ್ಪು ಗಮ್ ಅಂತ ಅರೋಮಾ ಬರ್ತಾ ಇದೆ. ಈಗ ಇದೆಲ್ಲ ತಣ್ಣಗಾದ್ಮೇಲೆ ಡ್ರೈ ಆಗಿ ಪೌಡರ್ ಮಾಡ್ಕೊಂಬಿಡೋಣ. ಕ್ವಾಂಟಿಟಿ ಇರೋದ್ರಿಂದ 2 ಸತಿ ಹಾಕಬೇಕು. ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪನೂ ನೀರು, ಇದಕ್ಕೆ ನೀರು, ಎಣ್ಣೆ ಏನು ಹಾಕದೆ ಡ್ರೈ ಆಗೇನೆ ಪೌಡರ್ ಮಾಡ್ಕೊಬೇಕು. ತುಂಬ ನೈಸ್ಗೆ ಏನು ಬೇಡ ಅಲ್ವಾ? ಇದು ನೈಸ್ ಆಗಲ್ಲ, ತುಂಬ ನೈಸ್ ಆಗಲ್ಲ. ಇದು ಸ್ವಲ್ಪ ಫುಲ್ ಫೈನ್ ಪೌಡರ್ ಏನು ಬೇಡ. ಇದು ಸ್ವಲ್ಪ ಕೋರಸಾಗಿ ಪೌಡರ್ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ತರಿಯಾಗೇ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಬೆಲ್ಲ ಸೇರಿಸ್ಬೇಕು. ಅದು ರುಚಿ ಇನ್ನೂ ಹೆಚ್ಚುತ್ತೆ. ಒಂಚೂರು ಬೆಲ್ಲ ಸೇರಿಸಿದ್ರೆ. ಇದು ಅರ್ಧಂಬರ್ಧ ಆಗಿದೆ. ಇದನ್ನು ಮಾಡಿಕೊಂಡು ಆಮೇಲೆ 2 ಮಿಕ್ಸ್ ಮಾಡಿ ಇದನ್ನು ಸಪ್ರೇಟಾಗಿ ಮಾಡ್ತೀರಾ? ಅದೇ ಜಾಗ ಸಾಲಲ್ವಲ್ಲ. ಸರಿ ಸರಿ ನೋಡಿ, ಇವಾಗ ಇದು ಇಷ್ಟ ಆಗಿದೆ ತರ್ತರಿಯಾಗಿ. ಈಗ ನೆಕ್ಸ್ಟು ಉಳಿದಿರೋವಂಥ ಕೊಬ್ಬರಿ, ಕಡಲೆಕಾಯಿ ಬೀಜ ಎಲ್ಲನೂ ಪೌಡರ್ ಮಾಡ್ಕೊಳ್ಳೋಣ. ಇನ್ನು ಒಂದ್ಸತಿ ಎಲ್ಲ ಲಾಸ್ಟಲ್ಲಿ ಎಲ್ಲ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿ ಪೌಡರ್ ಮಾಡ್ಕೊಬೇಕು. ಇದಕ್ಕೆ ಅಷ್ಟೊಂದು ಬೆಲ್ಲ ಬೇಕಾ? 1 ಸ್ಪೂನಷ್ಟು ಬೆಲ್ಲ ಸೇರಿಸ್ತಾ ಇದ್ದೀನಿ. ಟೇಸ್ಟು ನಿಮಗೆ
ಹೆಂಗೆ ಬೇಕೋ ಹಾಗೆ ಹಾಕೋಬೋದು ಬೆಲ್ಲ ಕ್ವಾಂಟಿಟಿನ. ನೋಡಿ ಅದನ್ನು ಹಾಕ್ತೀನಿ. ಇದು ಲಾಸ್ಟಲ್ಲಿ ಇನ್ನೊಂದ್ಸತಿ ಗ್ರೈಂಡ್ ಮಾಡ್ತೀನಿ. ಬೆಲ್ಲ ಸೇರಿಸೋದ್ರಿಂದ ಹುಳಿ, ಉಪ್ಪು, ಖಾರ, ಸ್ವೀಟು ಎಲ್ಲ ಸೇರಿ ಒಂಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆಲ್ಲನೂ. ಸೊ ಹಾಗಾಗಿ ಬೆಲ್ಲ ನಾನು ಹಾಕ್ಕೊಂಡಿದ್ದೀನಿ. ಇಷ್ಟ ಇಲ್ಲದೆ ಇದ್ದವರು ಬೆಲ್ಲನ ಸ್ಕಿಪ್ ಮಾಡ್ಬೋದು. ಬಟ್ ಚಟ್ನಿ ಪುಡಿಗಳಿಗೆ ಬೆಲ್ಲ ಇದ್ರೇ ಒಳ್ಳೆಯದು. ಇಲ್ಲೇ ಬಂದ್ಬಿಡು ಕೊಬ್ಬರಿ. ಈಗ ಮತ್ತೆ ಅದನ್ನು ನೈಸ್ ಮಾಡಬೇಕು. ನುಗ್ಗೆ ಸೊಪ್ಪಿನ ಹಾಕಿಲ್ಲ? ನುಗ್ಗೆ ಸ್ವಲ್ಪ ಲಾಸ್ಟ್ ಹಾಕ್ತೀನಿ. ಮಾಡ್ತೀನಿ ತಿನ್ನಲ್ಲ. ನಮಗೆ ಮಾಡಿಟ್ಕೊಂಡು ತೋರಿಸ್ತೀನಿ. ಲಾಸ್ಟಲ್ಲಿ ನುಗ್ಗೆ ಸೊಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ. ಇವಾಗ ಕಾಣಿಸ್ತಾ ಇದೆ. ಇದನ್ನು ಒಂದ್ಸತಿ ಗ್ರೈಂಡ್ ಮಾಡಿಕೊಂಡು ಆ ಚಟ್ನಿ ಪುಡಿಗೆ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಚಟ್ನಿ ಪುಡಿ ರೆಡಿ ಆಗುತ್ತೆ. ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ. ಕಾಳಿನ ಜೊತೆಗೆ ನಾವು ನುಗ್ಗೆ ಸೊಪ್ಪು ಸ್ವಲ್ಪ, ಇದು ನುಗ್ಗೆ ಸೊಪ್ಪಿಂದ ಚಟ್ನಿ ಪುಡಿ. ಈ ಚಟ್ನಿ ಪುಡಿಗೆ ಸ್ವಲ್ಪ ನುಗ್ಗೆ ಸೊಪ್ಪನ್ನ ಆ್ಯಡ್ ಮಾಡಿರೋದು ಇದು. ನೋಡಿ ರೆಡಿಯಾಗಿದೆ. ನುಗ್ಗೆ ಸೊಪ್ಪು ನಮ್ಮ ಮನೇಲಿ ನಮ್ಮ ಪಾಪು ತಿನ್ನೋದಿಲ್ಲ. ಸೊ ಹಾಗಾಗಿ ಅವಳೊಬ್ಬಳಿಗೆ ನುಗ್ಗೆ ಸೊಪ್ಪನ್ನ ಸ್ಕಿಪ್ ಮಾಡಿದ್ದೀನಿ. ಇದೇ ಚಟ್ನಿ ಪುಡಿಗೆ ಲಾಸ್ಟಲ್ಲಿ ನುಗ್ಗೆ ಸೊಪ್ಪು ಹಾಕಿ ಸ್ವಲ್ಪ ಪೌಡರ್ ಮಾಡ್ಕೊಂಡಿರೋದು. ಚೂರು ಎಣ್ಣೆ ಸೋಗಿಸ್ತಾ ಇರೋದ್ರಿಂದ, ಎಣ್ಣೆ ಹಾಕ್ತಾ ಇರೋದ್ರಿಂದ ನೀವು ಎಷ್ಟು 1 ತಿಂಗಳು 2 ತಿಂಗಳು ಇಟ್ಕೊಂಡು ತಿಂದರೆ ಏನೂ ಆಗಲ್ಲ. ಒಂದು ಡ್ರೈ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಓಪನ್ ಕೆಡೋದಿಲ್ಲ. 1 ತಿಂಗಳು ಇರುತ್ತೆ. ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 2 ತಿಂಗಳು 3 ತಿಂಗಳು. ಫ್ರಿಜ್ಜಲ್ಲಿ ಇಟ್ಟರೆ 2-3 ತಿಂಗಳು ಇರುತ್ತೆ. ಓಪನ್ ಆಗಿಟ್ಟರೆ 1 ತಿಂಗಳು ಇರುತ್ತೆ. ಸೊ ಇದಕ್ಕೆ ನೀರು, ಎಣ್ಣೆ ಏನು ಹಾಕ್ದೇ ಇರೋದ್ರಿಂದ ಬೇಗ ಕೆಡೋದಿಲ್ಲ. ಟ್ರಾನ್ಸ್ಪೋರ್ಟೇಷನ್ಗೆ ಹೇಳಿ ಮಾಡಿಸ್ದಂಗಿದೆ. ಎಲ್ಲಾದರೂ ಟ್ರಿಪ್ಗೆ ಹೋಗುವಾಗ ಮತ್ತು ಬ್ಯಾಚುಲರ್ಸ್ಗೆ, ಒಬ್ಬೊಬ್ಬರೇ ಇರೋರಿಗೆಲ್ಲ ಇದನ್ನು ಮಾಡಿ ಕಳಿಸ್ಬೋದು.